ನಿನ್ನೆ ರಾಜಧಾನಿಯಲ್ಲಿ ಅಬ್ಬರಿಸಿದಂತಹ ವರುಣ ಹಲವು ಅವಾಂತರವನ್ನು ಸೃಷ್ಟಿ ಮಾಡಿದ್ದ. ಅದರಲ್ಲೂ ಪ್ರಮುಖವಾಗಿ HBR ಲೇಔಟ್ನ 6th ಕ್ರಾಸ್ನಲ್ಲಿ ಜನರಿಗೆ ಜಲ ಸಂಕಷ್ಟ ಕೂಡ ಎದುರಾಗಿದೆ. ಸದ್ಯ ನಾನೀಗ ಅದೇ ಜಾಗದಲ್ಲಿ ಇದ್ದೀನಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಇದು HBR ಲೇಔಟ್ನ 6th ಕ್ರಾಸ್. ಇದು ಇಲ್ಲಿ ಸರಿಸುಮಾರು 120 ಮನೆ ಇದೆ, ಸರಿಸುಮಾರು 200ರಷ್ಟು ಜನರಿದ್ದಾರೆ. ಪ್ರತಿ ವರ್ಷ ಕೂಡ ಇಲ್ಲಿ ಜಲ ದಿಗ್ಬಂಧನ ಎದುರಾಗುತ್ತೆ. ಸಣ್ಣ ಮಳೆ ಬಂದರೂ ಸಾಕು ನೆಲಮಹಡಿಯಲ್ಲಿರುವಂತಹ ಮನೆಗಳಿಗೆ ನೀರು ನುಗ್ಗುತ್ತೆ. ಅದರ ಪರಿಣಾಮ ಯಾವ ರೀತಿಯಾಗಿದೆ ಅನ್ನೋದನ್ನ ನಿಮ್ಗೆ ದೃಶ್ಯ ಸಮೇತ ತೋರಿಸ್ತಾ ಹೋಗ್ತೀನಿ. ಒಂದು ಕಡೆ ಜನರು ಅಂದ್ರೆ ಮನೆಗಳಿಗೆ ನೆಲಮಹಡಿಯಲ್ಲಿ ನುಗ್ಗಿದಂತಹ ಕೆಸರುಮಯ ನೀರನ್ನು ಕ್ಲೀನಿಂಗ್ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನಿಮ್ಗೆ ಮತ್ತಷ್ಟು ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ನೆಲಮಹಡಿಯಲ್ಲಿ ನಿನ್ನೆ ಕೆಸರುಮಯ ನೀರು ತುಂಬಿದ್ರಿಂದ ಅದರ ಎಫೆಕ್ಟ್ ಯಾವ ರೀತಿ ಆಗಿದೆ ಅನ್ನೋದನ್ನ, ಯಾಕಂದ್ರೆ ಇದು ಹೊಸದಲ್ಲ, ಅಂದ್ರೆ ಮಳೆ ಅಂದ್ರೆ ಅದು ಸಂತಸ ತಂದಿರ್ಬೇಕಾಗಿತ್ತು ಜನರಿಗೆ. ಬಟ್ ಅಂದ್ರೆ ಸಾಮಾನ್ಯವಾಗಿ ಮಳೆ ಅಂದ್ರೆ ಅದೊಂದು ಸಂತಸ, ಒಂದು ಸಮೃದ್ಧಿ. ಬಟ್ ಇಲ್ಲಿಯ ಜನರಿಗೆ ಅದು ಸಂಕಷ್ಟ ಆಗಿ ಸಮಸ್ಯೆ ಆಗಿ ಬದಲಾಗ್ತಾ ಇದೆ. ಅದು ಪ್ರಮುಖ ಕಾರಣ ಇಲ್ಲಿರುವಂತಹ ಡ್ರೈನೇಜ್ ಆಗಿರಬಹುದು ಅಥವಾ ಚೇಂಬರ್ ಅನ್ನು, ಅಲ್ಲಿರುವಂತಹ ನೀರು ಇಲ್ಲಿ ಮನೆಗಳಿಗೆ ನುಗ್ತಾ ಇದೆ. ಅದನ್ನು ಕ್ಲೀನಿಂಗ್ ಮಾಡುವಂತಹ ಕೆಲಸವನ್ನು ಆಗಿಲ್ಲ. BBMP ಅಧಿಕಾರಿಗಳು ಇಲ್ಲಿಗೆ ಈಗಾಗಲೇ ಇಲ್ಲಿಯ ಜನರು ಸಾಲು ಮನವಿಯನ್ನು ಕೂಡ ಮಾಡಿದ್ರು. ಬಹುಶಃ ಇಡೀ ಏರಿಯಾ ಯಾವ ರೀತಿಯಾಗಿದೆ ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನೀವು ಇಲ್ಲಿ ಗಮನಿಸ್ತಾ ಇದ್ರೆ ಇಡೀ ರಸ್ತೆಯ ಉದ್ದಕ್ಕೂ ಇಡೀ ಕೆಸರುಮಯ ಆಗಿದ್ರಿಂದ ಜನರಿಗೆ ಸಂಚಾರ ಕೂಡ ಅಯೋಮಯ ಆಗಿರುವಂಥದ್ದು. ಅದ್ರ ಜೊತೆಗೆ ನೆಲಮಹಡಿಯಲ್ಲಿರುವಂತಹ ಮನೆಗಳಿಗೆ ನೀರು ನುಗ್ಗಿದ್ರಿಂದ ಜನರಿಗೆ ಕೂಡ ಸಮಸ್ಯೆ ಎದುರಾಗ್ತಾ ಇದೆ. ಇಲ್ಲಿ ಒಂದಿಷ್ಟು ಜನರು ಕೂಡ ಇದ್ದಾರೆ, ಅವ್ರನ್ನ ಮಾತನಾಡಿಸ್ಕೊಂಡು ಹೋಗ್ತೀನಿ. ಸರ್, ಏನ್ ಸರ್ ಇದು ಸಮಸ್ಯೆ? ಇಲ್ಲಿ ಪ್ರತಿ ವರ್ಷ ಕೂಡ ಈ ರೀತಿ ಆಗ್ತದೆ, ಯಾಕೆ? ಯಾವಾಗ್ಲೇನು ಇದೇ ತರ ಆಗ್ತಾ ಇರುತ್ತೆ ಸರ್. ಮಳೆ ಬಂದಿದ್ರೆ ಡೈರೆಕ್ಟ್ ಮನೆ ಹೊರಗಡೆ ಎಲ್ಲ ನೀರು ಬರ್ತಾ ಇದೆ. ನಮ್ಮ ಟ್ಯಾಂಕ್ ಎಲ್ಲ ಮೀನ್ಸ್ ಯಾವಾಗ ಮಳೆ ಬರ್ತಾ ಇರುತ್ತೆ ಎಲ್ಲ ನಾವು ಟ್ಯಾಂಕ್ ಇದು ಮಾಡಿ ಕ್ಲೀನ್ ಮಾಡ್ತಾ ಇರಬೇಕು. ಇದು ಒನ್ ಟೈಮ್ ಇಲ್ಲ, ಲಾಸ್ಟ್ 4-5 years ಇದೇ ತರ ಆಗ್ತಾ ಇದೆ ನಮಗೆ. ಸರ್, ನಿನ್ನೆ ಕೇವಲ ಒಂದು 10 ರಿಂದ 15 ನಿಮಿಷ ಸುರಿದಂತಹ ಮಳೆಗೆ HBR ಲೇಟ್ನ ಒಂದು ಚಿತ್ರಣ ಬದಲಾಗ್ಬಿಟ್ಟಿದೆ. ಸರಿಸುಮಾರು ಒಂದು 50ಕ್ಕೂ ಅಧಿಕ ವಾಹನ ಜಲದಿಗ್ಬಂಧನ ಎದುರಾಗಿದೆ, ಮನೆಗೆ ಕೆಸರು ನೀರು ನುಗ್ಗಿದೆ. ಏನೇನು ಸಮಸ್ಯೆ ಆಯ್ತು ಸರ್ ನಿನ್ನೆ? ಸರ್, ಅದೇ ಡ್ರೈನೇಜ್ ಎಲ್ಲ ಫುಲ್ಲು. ಹೇಳಿ ಸರ್, ಡ್ರೈನೇಜ್. 1 minute. ಇಲ್ಲಿ ಮತ್ತಷ್ಟು ಜನರಿದ್ದಾರೆ, ಅವ್ರನ್ನು ಕೂಡ ಮಾತನಾಡಿಸ್ಕೊಂಡು ಹೋಗ್ತೀನಿ. ಸರ್, ಇಲ್ಲಿ ಪ್ರತಿ ವರ್ಷ, ಯಾಕಂದ್ರೆ ಇದು ಹೊಸ್ತಲ್ಲ, ಸರಿಸುಮಾರು 10 ವರ್ಷಗಳಿಂದ ಈ ರೀತಿ ಸಮಸ್ಯೆ ಆಗ್ತಾ ಇದೆ. ನಿನ್ನೆ ಏನೇನಾಯ್ತು ಸರ್? ನೀವು ಕೂಡ ಬೇರೆ ಶಿಫ್ಟ್ ಆಗಿದ್ರೆ ಅಂತ ಮಾಹಿತಿ ಸಿಕ್ತು. ಇಲ್ಲಿ ಲಾಸ್ಟ್ ಮನೆಯಲ್ಲಿ ನಾವು ಶಿಫ್ಟ್ ಹಾಕಿದ್ದೀವಿ. ನೀರೆಲ್ಲ ತುಂಬಿ ಇಲ್ಲಿ ಮನೆಯಲ್ಲಿ ಬಂದ್ಬಿಟ್ಟಿದ್ದೀವಿ. ರಾತ್ರಿ ನಿಲ್ಲಕ್ಕೆ ಆಗಿಲ್ಲ. ನಾವು ನಮ್ಮ ಅಕ್ಕನ ಮನೆಗೆ ಹೋಗಿದ್ದೀವಿ. ಇವಾಗ ಎಷ್ಟು ಕಷ್ಟ ಆಗ್ತದೆ ಗೊತ್ತಾ? ಇಲ್ಲಿ ನೀರು ಹೋಗೋಕ್ಕೆ ಜಾಗ ಇಲ್ಲ. ಏನು ಮಾಡೋದು? ಬನ್ನಿ ನೋಡಿ, ನಾನು ತೋರಿಸ್ತೀನಿ, ನಮ್ಮ ಮನೆ ತೋರಿಸ್ತೀನಿ, ಬನ್ನಿ ಡೈರೆಕ್ಟು. ಸರ್, ಈಗ HBR ಲೇಔಟ್ ಅಲ್ಲಿ ಸಣ್ಣ ಮಳೆ ಬಂದ್ರು ಕೂಡ ಮನೆಗಳಿಗೆ ನೀರು ನುಗ್ಗುತ್ತೆ, ಜನರಿಗೆ ಸಮಸ್ಯೆ ಆಗ್ತಿದೆ. ನಿನ್ನೆ ಇಲ್ಲೂ ಕೂಡ ಏನೇನು ಸಮಸ್ಯೆ ಆಯ್ತು ಸರ್? ಏನ್ ಕಾರಣ ಸರ್ ಇದಕ್ಕೆ? ಮೊದಲನೇ ವಿಷಯ ಏನಂದ್ರೆ, ಈ ಫಸ್ಟ್ ಮೇನ್ ರೋಡಿಂದ ಇದೆಲ್ಲ ನಮ್ಮ ಅರಬಿಕ್ ಕಾಲೇಜ್ ಕಾಂಪೌಂಡ್ ಪೋಸ್ಟ್ ಆಫೀಸ್ ಇದೆಲ್ಲ, ಅದಕ್ಕೆ ಮೇಲೆ ಒಂದು ಸಿಗ್ನಲ್ ಇದೆ, ಗೋವಿಂದಪುರ ಸಿಗ್ನಲ್ ಅಂತ. ಸೊ ಅಲ್ಲಿಂದ ಬರೋದು, ಗೋವಿಂದಪುರದಿಂದ ಬರೋ ಸಿಗ್ನಲ್ ನ್ಯಾಚುರಲ್ ಫಿಸಿಕ್ಸ್ ನೋಡಿದ್ರೆ ಇಲ್ಲಿ ಡೌನು, ಸೊ ಈ ಕಡೆ ಬರುತ್ತೆ. ಆದರೆ ಸ್ಟ್ರೈಟಾಗಿ 2 ಕಡೆ ಇರೋ ಸ್ಟಾಮ್ ವಾಟರ್ ಡ್ರೈನಲ್ಲಿ ಹೋಗದೆ ಈ ಲೇನ್ಸ್ನಲ್ಲಿ ನುಗ್ಗುತ್ತೆ. ರೈಟ್ ಫ್ರಮ್ 9th, 8th, 7th, 6th, 5th ಒಳಗಡೆ ನುಗ್ಗುತ್ತೆ ನೀರು ಬಂದು. ಏನಂದರೆ ಇದರಲ್ಲಿ ರೋಡ್ ಎಂಟ್ರೆನ್ಸ್, ನಮ್ಮ ಲೇನ್ ಎಂಟ್ರೆನ್ಸ್ನಲ್ಲಿ ಏನಂದರೆ ಅಪ್ ಇದೆ, ಈ ಕಡೆ ಎಂಡ್ನಲ್ಲಿ ಡೌನ್ ಇದೆ. ಸೊ ಏನಂದರೆ ಇದು ಡೆಡ್ ಎಂಡ್ ಇರೋದ್ರಿಂದ ಒಂದು ದೊಡ್ಡ ಇದು ಇದೆ, ಗೋಡೆ ಇದೆ ಅಲ್ಲಿ. ಸೊ ಎಲ್ಲ ನೀರು ಬಂದು ಇಲ್ಲಿ ಸೇರ್ಕೊಳ್ಳುತ್ತೆ. ಆಮೇಲೆ ಮಳೆ ನಿಂತ ಮೇಲೆ ನಿಧಾನಕ್ಕೆ ರಿಟ್ರೀವ್ ಆಗುತ್ತೆ ನೀರು. ಈಗ ಪ್ರತಿ ವರ್ಷ ಕೂಡ ಇದು ಸಮಸ್ಯೆ ಆಲ್ಮೋಸ್ಟ್ ಒಂದು 10 years ಆಗಿ ಹಿಂಗೆ ಇದೆ. ಆದ್ರೂ ಕೂಡ BBMP ಶಾಶ್ವತ ಪರಿಹಾರ ಯಾಕೆ ಕಂಡು ಸಾಧ್ಯ ಆಗಿಲ್ಲ ಅಂತ ನೀವೇನಾದ್ರೂ ದೂರು ಕೊಟ್ಟಿದ್ರ? ನಾವು ಕೊಡ್ತಾ ಇರ್ತೀವಿ ಸರ್. ಅವ್ರು ಏನಂದ್ರೆ ಒಂದು ಇದಾಗ ಮಾಡ್ಕೊಂಡು ಬರ್ತಾರೆ. ಅಲ್ಲಿ ಎಷ್ಟನಲ್ಲಿ ಇಲ್ಲಿ ಮಳೆ ಬಂದ್ರೆ ನಮ್ದು ತಾಪತ್ರೆ ಅದು ಮಾಡ್ತಾರೆ. ಬಟ್ ಆದರೆ ಇನ್ನೂ ಸ್ವಲ್ಪ ಫಾಸ್ಟ್ ಆಗಿ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ನಮ್ಮ ಹೆಸರು ಸರ್? ನನ್ನ ಹೆಸರು ರವಿ ಅಂತ, 6ನೇ ಕ್ರಾಸು. ಥ್ಯಾಂಕ್ ಯು. ಇದಿಷ್ಟು ಇಲ್ಲಿಯ ಜನರು ಹೇಳ್ತಾ ಇರುವಂತಹ ಮಾತು. ಯಾಕಂದ್ರೆ ಇಲ್ಲಿಯ ಜನರಿಗೆ ಸಮಸ್ಯೆ ಅನ್ನೋದು ಹೊಸತಲ್ಲ, ಬಟ್ ಇದಕ್ಕೆ ಶಾಶ್ವತ ಪರಿಹಾರ ಕೂಡ ಬೇಕಾಗಿತ್ತು. ಯಾಕಂದ್ರೆ ಕಳೆದ 10 ವರ್ಷಗಳಿಂದ ಇಲ್ಲಿಯ ಜನರು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಕೇವಲ 10 ರಿಂದ 15 ನಿಮಿಷ ಮಳೆ ಸುರಿದ್ರೆ ಸಾಕು ನೆಲಮಹಡಿಯಲ್ಲಿ ಇರುವಂತಹ ಮನೆಗಳಿಗೆ ಕೆಸರು ನೀರು ನುಗ್ಗುತ್ತೆ. ರಾತ್ರಿ ಇಡೀ ಜಾಗರಣೆ ಮಾಡಬೇಕಾಗುತ್ತೆ. ಒಂದಿಷ್ಟು ಜನರು ನಿನ್ನೆ ಈ ಏರಿಯಾವನ್ನು ಬಿಟ್ಟು ರಾತ್ರಿ ಬೇರೆಡೆ ಕೂಡ ಶಿಫ್ಟ್ ಆಗಿದ್ದಾರೆ. ಕ್ಯಾಮರಾ ಪರ್ಸನ್ ಶ್ಯಾಮ್ ಜೊತೆ ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.